ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಇವತ್ತು ಸೇರಿರುವಂತಹ ಕಾರ್ಯಕ್ರಮ ಸೂರ್ಯ ಸಿನಿಮಾದ ಒಂದು ಅದ್ಭುತವಾದಂತಹ ಹಾಡು. ಈಗ ಆಲ್ರೆಡಿ A2 ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲಾಂಚ್ ಆಗಿದೆ. ಮಾಧ್ಯಮದವರ ಮುಂದೆ ಅಧಿಕೃತವಾಗಿ ಈಗ ಈ ಕಾರ್ಯಕ್ರಮದ ಮೂಲಕ ಲಾಂಚ್ ಆಗ್ತಾ ಇದೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಸೂರ್ಯ ಸಿನಿಮಾ ಹಾಗೂ ಹಾಡಿನ ಬಗ್ಗೆ ಹೇಳೋದಕ್ಕೂ ಮುಂಚೆ ಇವತ್ತು ಒಂದು ಕಹಿ ಸುದ್ದಿ ನಮಗೆ ಸಿಕ್ತು. ಕಲಾವಿದರಾಗಿರುವಂಥ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಇಷ್ಟು ವರ್ಷಗಳ ಕಾಲ ಎಲ್ಲರೂ ನಗಿಸ್ತಾ ಇದ್ದಂಥ ಆತ್ಮ ಅದು. ಸಾಯುವಂಥ ವಯಸ್ಸಲ್ಲ, ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ಅವ್ರ ಆತ್ಮಕ್ಕೆ ಆ ದೇವರು ಶಾಂತಿ ಕೊಡಲಿ ಅಂತ ನಾವೆಲ್ಲರೂ ಕೋರೋಣ. ಹಣ ಹೂಡಿಕೆ ಮಾಡಿರೋರು ನಿಮ್ಮನ್ನೇ ಫಸ್ಟ್ ಮಾತು ಆಡಿಸ್ಬಿಡ್ತೀನಿ. ಹೇಳಿ ಸರ್, ನಿಮ್ಮ ಬಗ್ಗೆ ಹೇಳಿ. ಸ್ವಲ್ಪ ಮುಂದೆ ಬನ್ನಿ. ಸಿನಿಮಾ ಬಗ್ಗೆ, ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದೀರಾ. ಹಿಂದೆ ಬಿಸ್ನೆಸ್ ಅಲ್ಲೆಲ್ಲ ಬ್ಯುಸಿ ಇದ್ರಿ, ಜೊತೆಗೆ ಹಾಡು, ಮೊದಲ ಹಾಡೇ ಇಷ್ಟು ಡಿಫ್ರೆಂಟ್ ಆಗಿದೆ. ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಮೀಡಿಯಾದವರಿಗೆ, ಪ್ರೆಸ್ದವರಿಗೆ ಮತ್ತು ಈ ತಂಡದ ಎಲ್ಲರಿಗೂ, ಮ್ಯೂಸಿಕ್ ಡೈರೆಕ್ಟರ್ ಅವರಿಗೆ, ಡ್ಯಾನ್ಸ್ ಮಾಸ್ತರ್ ಅವರಿಗೆ, ಎಲ್ಲ ಫೋಟೋಗ್ರಾಫರ್ ಅವರಿಗೆ ಮತ್ತು ತಮಗೂ ಸುದ್ದ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು, ಇಬ್ಬರು ಅಣ್ಣ ತಮ್ಮಿಯರು. ಇನ್ನೊಬ್ಬ ನಮ್ಮ ತಮ್ಮ ಇದ್ದಾನೆ, ಊರಲ್ಲಿ ಇದ್ದಾನೆ, ಅವನಿಗೆ ಬರ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಅದು ನಾವು ಬಂದಿದ್ದೇವೆ ಇಲ್ಲಿ. ಒಂದೇನು, ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಭಾಳ ಹೆಮ್ಮೆ. ಯಾಕಂದರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂಥ ನಮ್ಮ ತಂದೆ ತಾಯಿಯರಿಗೆ ಏನೋ ಒಂದು ಗಿಫ್ಟ್ ಕೊಡಬೇಕು ನಾವು. ಯಾಕಂದರೆ ಅವರು 10th ನಂತರ ನಮಗೆ ಕಲಿಸಿ ಒಂದು ಸಣ್ಣ ಒಂದು ಕೆಲಸಕ್ಕೆ ಹೋಗಿ ಏನೋ ಮಾಡಬೇಕಂತ ಹೇಳಿ ನಾವು ಪುಣಾದಲ್ಲಿ ಹೋಗಿ ಮಾಡಿ, ಈಗ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಆಸೆ ಉಟ್ಕೊಂಡು ಬಂಡವಾಳ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇದೊಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಬರಬೇಕು, ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ಒಂದು ಕನ್ನಡ ಪಿಕ್ಚರ್ನಲ್ಲಿ ಒಂದು ಏನಂತಂದರೆ, ಒಂದು ಹಳ್ಳಿಯಿಂದ ಬಂದಂಥ ನಾವಿಬ್ಬರು ಅಣ್ಣ ತಮ್ಮರು, ಒಂದು ದೇಶದಲ್ಲಿ ಈಗ ಯುದ್ಧ ನಡೀತಾ ಇದೆ, ಅದೇ ಕ್ಷಣದಲ್ಲಿ ಇದೊಂದು ಹಾಡು ರಿಲೀಸ್ ಮಾಡೋದು ಒಂದು ಇದೇ ಇದೆ. ಆದರೂ ಸಹಿತ ಎಲ್ಲರಿಗೂ ಒಂದು ಪ್ರೋತ್ಸಾಹ, ಒಂದು ಹೆಮ್ಮೆ ಇರಲಿ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಒಂದು ಪ್ರೋತ್ಸಾಹ ಕೊಡಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ನೀವು ಚಂದ, ನಿಮ್ ಕನ್ನಡನೂ ಚಂದ ರೀ. ಅವ್ರು ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಅಂತ ಅವ್ರು ಆಗ್ಲೇ ಬಂದು ಹೇಳಿದ್ರು ಅವ್ರಿಗೆ, ನಾನು ಯಾವ ಕಾರಣಕ್ಕೂ ಮಾತಾಡ್ಸಂಗಿಲ್ಲ ನೀವು ಅಂತ ಹೇಳ್ಬಿಟ್ಟು. ವಿಶ್ ಮಾಡಿ ಸರ್ ತಂಡಕ್ಕೆ. ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಹಾಗೂ ಪ್ರೆಸ್ ಅವರಿಗೆ ನಮಸ್ಕಾರಗಳು. ಹಾಗೂ ಕನ್ನಡ ಚಿತ್ರರಂಗ ಬೆಳಿಬೇಕಾದ್ರೆ ಕನ್ನಡ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಅಷ್ಟೊಂದು ಕನ್ನಡ ಬರಲ್ಲ, ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಕಲ್ತಿರೋದು. ಈ ಹಾಡಿನ ಸ್ಪೆಷಲು ಡೈರೆಕ್ಟರ್ ಬಂದು ನಮಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಫಸ್ಟ್ ಕೊಂಚ ಸ್ಪೆಷಲ್ ಆಗಿ ಮಾಡಿಬ್ರು, ತಮಿಳ್ ಸ್ಟೈಲ್ ಇರಲಿ ಅಂತ ಹೇಳಿದ್ರು. ಹಂಗೆ ಮಾಡೋಣ ಬ್ರು ಅಂತ ಹಂಗೆ ಆಯಿತು. ಹಿಂಗೆ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡೆ. ನಮ್ಮ PR ಸ್ವಲ್ಪ ಐತಾರೆ ಆಮೇಲೆ ಹುಡುಗಿ ಕೆಂಪಿದ್ದಾಳೆ, ಅಲ್ಲಿ ನೋಡ್ಬೇಡಿ, ಈ ಕಡೆ ನೋಡಿ. ಯಾರು ಕಾಣ್ತಾ ಇಲ್ಲ, ಲೈಟೇ ಹೊಡಿತೀವಿ. ಏನಿಲ್ಲ, ಸರ್ ಚೆನ್ನಾಗಿ ಆಡ್ಕೊಟ್ರು ಅವತ್ತು ರೆಕಾರ್ಡಿಂಗಲ್ಲಿ. ಇನ್ನು ಸ್ಫೂರ್ತಿ ಅವರು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ನಮ್ಮ ಮಾಸ್ಟ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಮೈನ್ ಡೈರೆಕ್ಟರ್, ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್. ಸರ್ ಬನ್ನಿ, ನೀವು ಬನ್ನಿ. ಏನ್ ಕೇಳಬೇಕು? ಎಷ್ಟು ಸಾಂಗ್ ಇದೆ ಅಂತ ಕೇಳ್ತಿದ್ದಾರೆ ಸರ್ ನಿಮ್ಗೆ. ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ? 5 ಸಾಂಗ್ ಇದೆ ಟೋಟಲಿ. 5 ಸಾಂಗ್ ಇದೆ. ಫಸ್ಟ್ ಇದು, ಇನ್ನು ನೆಕ್ಸ್ಟ್ ಒಂದು ಫೋಕ್ ಸಾಂಗ್, ಇನ್ನು 2 ಡ್ಯೂಯೆಟ್ ಸಾಂಗ್ ಇದೆ. ಇದಕ್ಕೆ ಮುಂಚೆ ಕನ್ನಡದಲ್ಲಿ ಬ್ಲ್ಯಾಂಕ್ ಅಂತ ಒಂದು ಮಾಡಿದೆ. ಆಮೇಲೆ ಇದು ಈಗ ತಮಿಳಲ್ಲಿ ಮಾಡ್ತಾ ಇದೆ, ತೆಲುಗು ನಡೀತಾ ಇದೆ.
ಯುವನ್ ಶಂಕರ್ ಸರ್ ಹತ್ರ ಅವ್ರ ಹತ್ರ ಕೆಲಸ ಮಾಡ್ತೇವೆ. ಓಕೆ, ರವಿ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಒಂದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ನಿರ್ಮಾಪಕರಿಗೊಂದು ಚಪ್ಪಾಳೆ. ಯಾಕಂತಂದರೆ ನಮ್ಮ ಮೂಲವನ್ನು ಅವರು ಮರೀಲಿಲ್ಲ. ನಾವು ಬೆಳೆದಂತಹ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲೇ ಹೋಗಿ ದೊಡ್ಡವರಾಗ್ತೀವಿ. ಆದರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅಲ್ಲೊಂದು ಏನಾದರೂ ಕೊಡಬೇಕನ್ನುವಂಥ ಭಾವ ಬಂದಿದೆಯಲ್ಲ, ಅದು ನಿಜವಾಗಿಯೂ ಭಾಳ ಸ್ತುತ್ಯಾರ್ಹವಾದದ್ದು. ನಮ್ಮ ಬಸವರಾಜ್ ಅವರಿಗೆ ಹಾಗೂ ರವಿ ಅವರಿಗೆ ನನ್ನ ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಹಾಡೂ ಉತ್ತರ ಕರ್ನಾಟಕ ಶೈಲಿಯ ಹಾಡು. ನಾನು ಉತ್ತರ ಕರ್ನಾಟಕದವನು, ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು. ಭಾಳ ಖುಷಿ ಅನ್ನಿಸ್ತಾ ಇದೆ. ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು. ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ. ಖುಷಿ ಅನ್ನಿಸ್ತಾ ಇದೆ. ಭಾಳ ದೊಡ್ಡವರಂತೆ ಕೆಲಸ ಮಾಡಿದ ಅನುಭವ ಇದೆ. ಭಾಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಅತಿ ಸಮಾಧಾನಲೇ ಹಾಡಿಸಿದ್ರು. ಖುಷಿ ಆಗ್ತಾ ಇದೆ ಭಾಳ. ಮತ್ತು ಅದ್ರ ವರ್ಕ್ನು ಭಾಳ ಚೆನ್ನಾಗಿ ಮಾಡಿದ್ರು. ಮಾಸ್ಟರಿಂಗು, ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು. ನಾವು ಖಡಕ್ ರೊಟ್ಟಿ ಕೆಂಪು ಖಾರ ತಿಂದು ಬಂದು ಅದಕ್ಕೆ ಕೆಂಪಾನಗಲ್ಲದ ಒಳ್ಳೆ ಅದ್ರ ಶಬ್ದನ ಭಾಳ ಚೆನ್ನಾಗಿ ಬಳಸಿದಿರಿ. ಆ ಭಾಷೆಯ ಸೊಗಡೆ ಅಂಥದ್ದು. ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ಟಾಗಲಿ ಮತ್ತು ಇನ್ನೂ ನಮ್ಮ ಭಾಷೆಯ ಸೊಗಡು ಹೆಚ್ಚು ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು ಸರ್. ಇನ್ನೊಂದು ವಿಷಯ ಅಂತಂದ್ರೆ ನಿನ್ನೆ ಒಂದು ಈ ಹಾಡನ್ನು ಕಳಿಸಿದ ಮೇಲೆ 3-4 ಜನ ದೊಡ್ಡ ದೊಡ್ಡ ಕಲಾವಿದರಿಗೆ ಇದನ್ನ ಕಳಿಸಿದೆ. ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಎಂಥ ಎಷ್ಟು ಚಂದ ಹಾಡಾಗೈತಿ ಅಂದ್ರೆ ಅವರು ಬರಬೇಕಾಗಿತ್ತು ಇಲ್ಲಿ. ಅಂದ್ರೆ ಅದೇ ಸ್ಟೈಲ್ ಅದೇ ಜಾನರ್ ಇರೋದ್ರಿಂದ ನೀವು ಬರ್ರಿ. ನಿಮ್ಮ ಅಂದ್ರೆ ನಾ ಚುಟ್ಟು ಹಾಡಿದ್ದು ಏಟಾಗಿತ್ತಲ್ಲ, ಅದಕ್ಕೆ ಅವ್ರು ಬರ್ಬೋದು ಅಂತ ತಿಳ್ಕೊಂಡು ಕೇಳಿದ್ದೆ. ಆದ್ರೆ ಅವರು ಶೂಟಿಂಗ್ದಲ್ಲಿ ಬ್ಯುಸಿ ಇದ್ರು. ಆದ್ರೆ ಹಾಡು ಮಾತ್ರ ಭಾಳ ಚೆನ್ನಾಗೈತಿ. ಮತ್ತು ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ, ಯಾರು ಹುಡುಗವರು ಅಂತ ನನಗೆ ಕೇಳ್ತಾ ಇದ್ರು. ಭಾಳ ಸಂತೋಷ ಆಯ್ತು. ಮ್ಯೂಸಿಕ್ಕು ಅಷ್ಟು ಚೆನ್ನಾಗಿದೆ. ಆಮೇಲೆ ವರ್ಕು ಭಾಳ ಡ್ಯಾನ್ಸು ಭಾಳ ಅದ್ಭುತವಾಗಿ ಮಾಡ್ಯಾರು. ಡ್ಯಾನ್ಸ್ ಮಾಸ್ಟ್ರಿಗೂ ಹೇಳಿದರು. ಭಾಳ ಖುಷಿ ಪಟ್ಟು ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿದ್ರು. 3-4 ಜನ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಭಾಳ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ, ಶ್ರೀ ಸಾಸರ್ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಾಮನಾಗಿ ಎಲ್ಲರೂ ಹೇಳ್ತಾರೆ ನಿಮ್ಮದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ, ಸಾಂಗ್ ಹೇಗೆ ಅಷ್ಟು ರಗಡ್ಡಾಗಿರುತ್ತೆ ಅಂತ. ಸೊ ನಾನು ಮೆಲೋಡಿನೂ ಹಾಡ್ತೀನಿ, ರಗಡ್ ವಾಯ್ಸಲ್ಲೂ ಹಾಡ್ತೀನಿ. ಸೊ ನಿನ್ನ ರಗಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು. ಸೊ ರಗಡ್ ವಾಯ್ಸಲ್ಲಿ ಈ ಥರ ಮೂಡ್ ಬಂದಿದೆ. ಅದು ರವೀಂದ್ರ ಸರ್ ಜೊತೆ ಡೊಯೆಟ್ ಅಂತ ಹೇಳಿದ್ಮೇಲೆ ನನಗೆ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈಗ ನಮ್ಮ ಡ್ಯಾಡಿ 2 months ಆಯಿತು ತೀರೋದ್ರು. ಸೊ ಅವರು ನಾನು ಯಾವುದೇ ಫಂಕ್ಷನ್ಗೆ ಹೋದ್ರೂ, ಏನೇ ಫಂಕ್ಷನ್ಸ್ ಇದ್ರೂ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ತೀವಿ. ಡ್ಯಾಡಿ ಮೃದಂಗ ಎಲ್ಲ ನುಡಿಸ್ತಾರೆ. ಸೊ ಹಾಗೆ ಅವರೇ ಪ್ರಮೋಷನ್ ಕೂಡ ಮಾಡ್ತಾಯಿದ್ರು. ಸೂರ್ಯ ಮೂವಿ ರಿಲೀಸ್ ಆಗುತ್ತೆ, ಅದರಲ್ಲಿ ಹಾಡಿದ್ದಾರೆ, ಶಾಸ್ತಾ ಅವರು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋಕ್ಕೆ ಎಲ್ಲನೂ ಅಂತ. ಸೊ ಫಸ್ಟು ನನಗೆ ಮಾಂಟೆಸರಿಯಿಂದ ಚಿಕ್ಕ ವಯಸ್ಸಿಂದನೂ ನಾನು ಹಾಡ್ತಾ ಇದ್ದೀನಿ. ಫಸ್ಟು ನನ್ನ ಗುರುಗಳು ನಮ್ಮ ಮಮ್ಮಿನೇ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಅಮ್ಮ ಒಂದ್ಸಲ ಹಿಂಗನ್ನಿ. ಅವರು ಕರ್ನಾಟಿಕ್ ಸಿಂಗರು, ಹಿಂದೂಸ್ತಾನಿ ಎರಡೂ ಹಾಡ್ತಾರೆ. ಸೊ ನಮ್ಮ ಸಂಗೀತ ಗುರುಗಳು ರವೀಂದ್ರ ಸರ್ಗೆ ಗೊತ್ತು ಅಂತ ಹೇಳಿದ್ರು ಅವತ್ತು, ಸಿದ್ಧಲಿಂಗೇಶ ಕಣ್ವಿ ಅಂತ. ಅವರು ತುಂಬ ಚೆನ್ನಾಗಿ ನನಗೆ ಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಓವರ್ ಆಲ್ ಈ ಟೀಮ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಸಾಗರ್ ಸರ್ಗೆ, ಶಾಸ್ತಾ ಅಣ್ಣಂಗೆ, ಆ್ಯಕ್ಚುಲಿ ಅಣ್ಣ ಅಂತಲೇ ಕರಿತೀನಿ ನಾನು. ತುಂಬ ಖುಷಿ ಆಯಿತು ಸರ್. ಆಲ್ ದ ಬೆಸ್ಟ್ ಹೀರೋ ಆ್ಯಂಡ್ ಹೀರೋಯಿನ್ ಪ್ರಶಾಂತ್ ಅಣ್ಣ ಆ್ಯಂಡ್ ಹರ್ಷಿತಾ ಅಕ್ಕ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ವಾಯ್ಸ್ ಅಷ್ಟೇ ನೀವು ಸ್ವೀಟ್ ಇದ್ದೀರಾ ಸರ್. ಹೇಳಿ ಸ್ವಲ್ಪ. ನಮಸ್ತೆ, ನನ್ನ ಹೆಸರು ಸಂತುನ ಅಂತ.
ಫಸ್ಟ್ ಆಫ್ ಆಲ್ ನಮ್ಮ ಪ್ರೆಸೆಂಟೇಷನ್ ಬಂದು ಫಸ್ಟ್ ಅಂತ ಹೇಳಿದ್ರೆ ಅದು ಅಷ್ಟು ಪ್ರಾಪರಾಗಿ ಅರ್ಥ ಆಗಲ್ಲ. ಸೊ ನಾನು ಬಂದು ಒಂದು 23 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ಆ್ಯಸ್ ಅ ಡ್ಯಾನ್ಸರ್, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್. ಆಮೇಲೆ ನಾನು ಡ್ಯಾನ್ಸ್ ಮಾಸ್ಟರ್ ಆದೆ. ನನ್ನೊಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿ ಒಂದು 5 to 6 years ಮನೆಗೆ ಬಿಟ್ಟಿದ್ದೆ. ಮತ್ತೆ ನಾನು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ವರ್ಕ್ ಮಾಡಿದ್ರೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಓಕೆ, ಒಂದು ಡೇಟ್ ಆಯಿತು ತೊಗೊಂಡೆ. ನನ್ನ ನನ್ನ ಪ್ರೆಸೆಂಟೇಷನ್ ಅರ್ಥ ಆಗಲ್ಲ, ಅದೆಲ್ಲ ಕ್ಲಿಯರ್ ಮಾಡಿದೆ. ನನ್ನ ಟೈಮ್ ನೋಡಿ ಸರ್ ನನಗೆ ಈ ಚಾನ್ಸ್ ಕೊಟ್ಟರು. ಸೊ ಸಿನಿಮಾದಲ್ಲಿ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ರೆ ದೊಡ್ಡ ವಿಷಯ ಈಗ ಸಿಚುವೇಶನಲ್ಲಿ. ಸಿನಿಮಾ ನಮ್ಮ ಒಬ್ಬನೇ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೊಡ್ಯೂಸರ್ ಸರ್ ತುಂಬ ಧನ್ಯವಾದಗಳು. ಮತ್ತು ಹರ್ಷಿತಾ, ಪ್ರಶಾಂತ್ ತುಂಬ ಕಾಡ್ಸೋ ಕೊಟ್ಟೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ಅದು ಯಾಕೆ ಅವ್ರಿಗೆ ಕೊಡ್ತಾರೆ ಧ್ವಜ? ಆಯ್ತು ಪಾಪ, ನೀವು ಮಾತಾಡಿ ಫಸ್ಟ್, ಸ್ವಲ್ಪ ಟೈಮ್ ತಗೊಳ್ಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ತುಂಬ ಖುಷಿ ಆಗ್ತಾ ಇದೆ ಇವತ್ತು, ಬಿಕಾಸ್ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಫ್ರಮ್ ದ ಮೂವಿ. ತುಂಬ ಪ್ಯಾಷನೇಟಾಗಿ, ತುಂಬ ಡೆಡಿಕೇಟೆಡಾಗಿ ಮಾಡಿದ್ದೀವಿ. ಪ್ರತಿಯೊಂದು ರಿಹರ್ಸಲ್ಸ್ ಆಗಿರ್ಬೋದು, ಸಾಂಗ್ ಶೂಟ್ ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ದೀವಿ. ಬಿಕಾಸ್ ಆ ಸಾಂಗ್ ವೈಬ್ರೇಷನ್ನೇ ಆ ಥರ ಇದೆ. ಆ್ಯಂಡ್ ಈ ಒಂದು ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಅದಕ್ಕೆ ನಾನು ಸಾಗರ್ ಸರ್ ಆಗಿರ್ಬೋದು, ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಬರೀ ಪ್ರತಿಭೆ ಇದ್ದರೆ ಸಾಲದು, ಎಲ್ರಿಗೂ ಆ ಒಂದು ಆಪರ್ಚುನಿಟಿ ಸಿಗಬೇಕು. ಆ ಆಪರ್ಚುನಿಟಿ ನನಗೆ ಸಿಕ್ಕಿದೆ, ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ನಮ್ಮ ವಸಂತ್ ಸರ್ ಆಗಿರ್ಬೋದು, ಆಮೇಲೆ ಸೂರ್ಯ ಅವರಾಗಿರ್ಬೋದು, ಪ್ರತಿಯೊಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಟೀಮ್ ಅವರು, ಶಸ್ತಾ ಅವರಾಗಿರ್ಬೋದು, ಎಲ್ಲರೂ ತುಂಬ ಪ್ಯಾಷನೇಟಾಗಿ ಕೆಲಸ ಮಾಡಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್. ಆ್ಯಂಡ್ ನಾನು ನಂಬಿದ್ದೀನಿ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ದಿ ಬೆಸ್ಟ್ ಔಟ್ಕಮ್ ಆ್ಯಂಡ್ ಬೆಸ್ಟ್ ರಿಸಲ್ಟ್. ನಿಮ್ಮ ಸಪೋರ್ಟ್ ಕೂಡ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕ್ಯಾರೆಕ್ಟರ್ ಏನಮ್ಮ ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಪಾತ್ರದ ಬಗ್ಗೆ ಪಾತ್ರದ ಬಗ್ಗೆ ನನ್ನ ಪಾತ್ರ ಇದರಲ್ಲಿ ವೇರಿಯೇಷನ್ಸ್ ಇದೆ. ಸ್ಕೂಲ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆ, ಆಮೇಲೆ ಕಾಲೇಜ್ ಸೀನ್ಸು ಬರುತ್ತೆ. ಆಮೇಲೆ ಅಂದರೆ ಅವಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಲವ್ ಮಾಡಬೇಕಾ ಬೇಡವಾ ಅನ್ನೋ ಥರ. ಇಷ್ಟು ಹೇಳ್ಬೋದು ಅಷ್ಟೇ. ನಾನು ಒಂದು ಹುಡುಗಿ ಒಂದೊಂದು ಏಜಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾಳೆ ರಿಲೇಷನ್ಶಿಪ್ನ ಅನ್ನೋದ್ರ ಮೇಲೆ ನಿಂತಿದೆ ನನ್ನ ಕ್ಯಾರೆಕ್ಟರು. ಇದು ನನ್ನ ಫಸ್ಟ್ ಮೂವಿ, ಇದಕ್ಕೆ ಮುಂದೆ ಯಾವುದು ಮಾಡಿಲ್ಲ, ಫಸ್ಟ್ ಮೂವಿ. ಓಕೆ, ಹೀರೋ ಅಲ್ಲ ಸರ್, ನಾನು ಒಂದ್ ಪ್ರಶ್ನೆ ಕೇಳ್ಬೇಕು. ಎಲ್ಲಿ ಹುಡ್ಕೋದ್ರಿ ಸರ್ ಇವರಿಬ್ರು ಜೋಡಿನ? ಕರೆಕ್ಟ್ ಆಗಿದ್ದಾರೆ ಇಬ್ರು, ನೋಡೋದಕ್ಕಾಗ್ಲಿ, ಹೈಟ್ ಆಗ್ಲಿ. ಇಬ್ರು ಉತ್ತರ ಕರ್ನಾಟಕದವರ? ಇಬ್ರು ಬೆಂಗಳೂರವರು. ಇನ್ಸ್ಟಾ ಎಷ್ಟು ಬೇಗ ಮುಗಿಸಿದ್ರು ಅವರು ಎಲ್ಲ. ಆದ್ರೆ ನೀವು ಜಾಸ್ತಿ ಮಾತಾಡ್ಬೇಕು, ಯಾಕಂದ್ರೆ ಇದ್ರಲ್ಲಿ ಅವ್ರ ಬರೀ ಸಾಂಗ್ ಇದೆ, ನಿಮ್ದು ಆಕ್ಷನ್ ಇದೆ. ಹ್ಯಾಂಡಲ್ ಮೈಕ್ ಬಂದ ತಕ್ಷಣ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ನಿಮ್ ಪಾತ್ರದ ಬಗ್ಗೆ ಹೇಳ್ತಾ ಶುರು ಮಾಡಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಇವತ್ತು ನಮ್ಮ ಸೂರ್ಯ ಮೂವಿದ ಪವರ್ ಆಫ್ ಲವ್ದು ಸಾಂಗ್ ರಿಲೀಸ್ ಆಗಿದೆ. ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ. ಇಷ್ಟೇ, ಥ್ಯಾಂಕ್ ಯು. ನಿಮ್ ಪಾತ್ರದ ಬಗ್ಗೆ ಹೇಳೋದಂದ್ರೆ, ನಾನು ಇದರಲ್ಲಿ ಮಿಡಲ್ ಕ್ಲಾಸ್ ಹುಡುಗ. ಸೊ ಅವ್ರು ಹೇಳಿದ್ರಲ್ಲ ಲವ್ ಅಂತ ಕನ್ಫ್ಯೂಷನ್ ಅಂತ, ಅದ್ರಲ್ಲಿ ನಾನು ಬರ್ತೀನಿ. ಟಾರ್ಚರ್ ಕೊಟ್ಟು, ಸೊ ಹಾಗೆ ಒಂದು ಲವ್ಗೋಸ್ಕರ ಫೈಟ್ ಮಾಡುವಂತ ಹುಡುಗ ನಾನು ಇದರಲ್ಲಿ. ಸೊ ಹೀಗೆ ನನ್ನ ಪಾತ್ರ. ಸಾಂಗ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇದೆ. ಇಬ್ರು ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಆಲ್ರೆಡಿ ರಿಲೀಸ್ ಆಗಿದೆ ಯೂಟ್ಯೂಬ್ ಅಲ್ಲಿ. ರೆಸ್ಪಾನ್ಸ್ ಎಲ್ಲ ಹೆಂಗ್ ಬಂತು? ಈಗ ನೋಡ್ಬೇಕು, ಇನ್ನೂ ಇಲ್ಲೇ ಇದ್ದೀವಿ ನಾವು. ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಸಿನಿಮಾಗೆ ಪ್ರಿಪರೇಷನ್ ಇದು ಆಕ್ಟಿಂಗ್ ಕ್ಲಾಸ್ ಆಗಿದೆ ಸರ್. ಆಮೇಲೆ ಡಾನ್ಸು, ಫೈಟು. ಸೊ ಬೇಸಿಕ್ ಇಂದ ನಮ್ಮ ವಸಂತ್ ಮಾಸ್ಟರ್ ಸರು 0 ಇಂದ ನನಗೆ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅವರು ಹೇಳಿದ್ದಕ್ಕೆ ನಾನು ಇವತ್ತು ಡಾನ್ಸ್ ಮಾಡಿದ್ದೀನಿ ಸರ್. ಆಮೇಲೆ ಹಾಗೆ ಫೈಟ್ ಮಾಸ್ಟರ್ದು ಸರ್ ಹಂಗೆ. ಸೊ ಫೈಟ್ ಮಾಸ್ಟರ್ ಇದು ಕ್ಲಾಸ್ ಹೋಗಿ, ಸೊ ಅವ್ರ ಹತ್ರ ಕಲಿತು, ಸೊ ಇವತ್ತು ಫೈಟ್ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಚೆನ್ನಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿರ್ದೇಶಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ಮೊದಲ ಸಿನಿಮಾ ಎಲ್ಲ ನಿರ್ದೇಶಕನಿಗೂ ಬಹಳ ಸ್ಪೆಷಲ್. ಅದರಲ್ಲಿ ಎಲ್ಲವನ್ನು ಬಹಳ ಮುತುವರ್ಜಿಯಿಂದ ಪಿಕ್ ಮಾಡಿರ್ತೀರ. ಈ ಹಾಡಿನ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ, ಇದು ಫಸ್ಟ್ ಸೀಕ್ವೆನ್ಸ್ಗೆ ಫಸ್ಟ್ ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಈ ಹಾಡಿನ ಬಗ್ಗೆ ಅಂದ್ರೆ ಲಿರಿಕ್ಸ್ ಬರ್ತೀನಿ. ನನ್ನ ನೋಡ್ಬೇಡಿ, ಕ್ಯಾಮ್ರಾ ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕಾ? ಓವರ್ ಹಾಡು, ಟೀಮ್, ಓಕೆ ಸ್ಟೇಜ್ ಈಸ್ ಯುವರ್ ಸರ್. ಎಸ್ ಸರ್. ಫಸ್ಟು ನಮ್ಮ ಸ್ಟೋರಿ ಮಾಡಬೇಕಾದ್ರೆ ಈ ತರ ಒಂದು ಸೀಕ್ವೆನ್ಸ್ ಇತ್ತು. ಲವ್ ಟೇಕಪ್ ಆಗೋ ಸೀಕ್ವೆನ್ಸ್ ಇರುವಾಗ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಹಾಕಿದ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಬಂತು. ಆ ಉತ್ತರ ಕರ್ನಾಟಕ ಶೈಲಿ ಸಾಂಗ್ ಬರಿಬೇಕು ಅಂದಾಗ ನಾವು ಬೇರೆ ಅವ್ರನ್ನೆಲ್ಲರೂ ಹುಡುಕಾಡ್ವಿ. ಓಕೆ, ಶಿವ್ ಬೆರಿಗೆ ಅವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರನ್ನೆಲ್ಲ ಹುಡುಕಾಡಿ ಕೇಳಿದಾಗ ಫೈನಲ್ ಆಗಿ ಓಕೆ ಬರೆದು ಕೊಡ್ತೀವಿ ಅಂದ್ರೆ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಿಸ್ ಆಯ್ತು. ಮಿಸ್ ಆದಾಗ ಏನಾಯ್ತು ಅಂದ್ರೆ ನಾಳೆ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕು, ರೆಕಾರ್ಡಿಂಗಿಗೆಲ್ಲ ಓಕೆ ಆಗಿದೆ. ಇದು ಆಕ್ಚುಲಿ 1 ಡೇ ಅಲ್ಲಿ ಬರೆದಿರೋ ಸಾಂಗ್. ಇದು 1 ಡೇ ಅಲ್ಲಿ ಒಂದು ರಾತ್ರಿ ಒಂದಷ್ಟು ಪ್ಯಾಕ್ ಖಾಲಿ ಹಾಕಿ ಸಾಂಗ್ ಉಟ್ಕೊಂಡಿದ್ದು ನಿದ್ದೆನೆ ಇಲ್ದೇನೆ. ಅನಿವಾರ್ಯ ಅಂತ ಬಂದಾಗ ಡೈರೆಕ್ಟರ್ಗೆ ಇಡೀ ಸಿನಿಮಾ ಟೆಕ್ನಿಷಿಯನ್ಗಳು ಮಾಡೋ ಲಿರಿಕ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಅನಿವಾರ್ಯ ಅಂತ ಬಂತು, ಅದು ಬರಿಬೇಕಾಯ್ತು, ಬರೆದಿದ್ದು ಹಾಗೆ. ಆಮೇಲೆ ಇದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿ ಸಿಂಗರ್ ಯಾರು ಅಂತ ಬಂತು. ಆವಾಗ ನಮ್ಗೆ ನೆನಪಾಗಿದ್ದೆ ಚುಟ್ಟು ರವೀಂದ್ರ ಸ್ವರ್ಗಾಮಿ ಸರ್. ಅವ್ರ ಕೈಯಿಂದ ಆಡ್ಸೋದಂತ ಫಿಕ್ಸ್ ಆಯಿತು. ಫೀಮೇಲ್ ಸಿಂಗರ್ ಲಿಸ್ಟಲ್ಲಿ ಭಯಂಕರವಾಗಿರೋರಿದ್ರು. ಮಂಗ್ಲಿ ಅವ್ರು ಬೇಕು, ಮಂಗ್ಲಿ ಅವ್ರ ಕಡೆಯಿಂದ ಹಾಡಿಸ್ಬೇಕು ಅಂತ ಇತ್ತು. ಸರಿ, ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿದೆ, ಓಕೆ ಹಾಡ್ಸೋಣ ಅಂತ ಇತ್ತು. ನಾವು ಇಲ್ಲಿಂದ ಹೈದ್ರಾಬಾದ್ ಹೋಗಿ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಲ್ಲ, ನಮ್ಮ ಕನ್ನಡ ಸಾಂಗ್ ಹಾಡ್ತಾ ಇದ್ದ ಒಬ್ಬ ಸಿಂಗರು ಕನ್ನಡದ ಬಗ್ಗೆನೇ ಏನೋ ಮಾತಾಡಿದ್ರು, ಆ ಥರ ಬಂತು. ಅವಾಗ ಈಗ ಬಂದಿದ್ದದು. ಬಟ್ ನಮ್ಗೆ ಅವಾಗ ಏನು ಯೋಚನೆ ಬಂದಿದ್ದಂದ್ರೆ, ಸರಿ ಇಷ್ಟೆಲ್ಲ ಆಯಿತು, ಅವ್ರಿಗೆ ಅಲ್ಲಿಗೆ ಹೋಗಿ ಹಾಡ್ಸ್ಕೊಂಡು ಬರೋದು ಒಂದು ಎಕನಾಮಿಕಲಿನೂ ಇರುತ್ತೆ, ಇನ್ನೊಂದು ಅಷ್ಟು ದೂರ ಹೋಗಬೇಕು. ಆಗ ಒಂದು ಹೊಸ ವಾಯ್ಸ್ನ ಹುಡುಕಾಡೋದು ಹೇಗೆ ಅಂತಂದಾಗ ನಮಗೆ ಸ್ಫೂರ್ತಿ ಅವ್ರು ಸಿಕ್ಕರು. ಆ್ಯಕ್ಚುಲಿ ಏನಂದರೆ ಆ ಹುಡುಗಿನ ಫಸ್ಟ್ ಬಂದ ತಕ್ಷಣ ನೋಡಿದ ತಕ್ಷಣ ಈ ಹುಡುಗಿ ನಂಗೆ ಸ್ಟ್ರಾಂಗ್ ಆಗಿ ವಹಿಸ್ಬೇಕು, ಈ ರೇಂಜಿಗೆ ಹಾಡ್ತಾರ ಅಂತ. ಆ ಹುಡುಗಿನ ನೋಡಿದ್ರೆ ಇನ್ನು ಎಷ್ಟಿದ್ದಾರೆ ಹಾಡ್ತಾರ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದೆ ನಾನು. ಇಲ್ಲ ಹಾಡ್ತಾರ ಅವ್ರ ಹುಡುಗಿ ಅಂತ. ರೆಕಾರ್ಡಿಂಗ್ ಬಂದಾದ್ಮೇಲೆ ಹಾಡಿದ್ಮೇಲೆ ಗೊತ್ತಾಯಿತು. ಸರ್ ಒಂದು ಮಾತು ಹೇಳ್ತೀನಿ, ಈ ಸಾಂಗ್ ರೀಚ್ ಆಗುತ್ತೆ, ಮಂಗ್ಲಿನ ಮೀರ್ಸೋ ಥರ ಬೆಳೀತಾರೆ ಅಂತ ಒಂದು ಭರವಸೆ ಹೇಳ್ಬೋದು. ಭರವಸೆಯಾಗಿ ಅಷ್ಟು ಚೆನ್ನಾಗಿ ಅಂದರೆ ನಾವು ಇವಾಗ ತಮಿಳಲ್ಲಿ ಅವ್ರು ಇದು ದಿ ದಳಪತಿ ಸಾಂಗ್ ಆಡಿರೋದು ಯಾರು? ಅನುಷಾ ರವಿಶಂಕರ್. ಅವ್ರ ಥರ ವಾಯ್ಸ್ ಬೇಕಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳಿದ್ದೆ. ಸರ್ ಬೇಕಾದ್ರೆ ನೋಡಿ ಅವ್ರ ಥರದ್ದು ಒಂದು ವಾಯ್ಸ್ ಕೊಡ್ತೀನಿ ಅಂತ. 4 ಥರದ ವಾಯ್ಸ್ ಕೊಡೋ ಕೆಪಾಸಿಟಿ ಇದೆ ಆ ಹುಡುಗಿಗೆ. ಚೆನ್ನಾಗಿ ಆಡ್ತಾರೆ, ಇನ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಗೆಲ್ತಾರೆ. ಓಕೆ, ಅದಾಯಿತು. ಇದು ಸಾಂಗ್ ರೆಡಿ ಆಯಿತು. ರೆಡಿ ಆದಮೇಲೆ ನಮ್ಮ ಕೋರಿಯೋಗ್ರಾಫರ್ ಯಾರು ಅನ್ನೋದು ಒಂದು 10 ಇಯರ್ಸ್ ಬ್ಯಾಕೆ ಫಿಕ್ಸ್ ಆಗಿತ್ತು. ಆಗಲೇ ಅವ್ರು ಮಾಸ್ಟರ್ ಹೇಳಿದ್ರಲ್ಲ, ನಾನೊಂದು 6 ಇಯರ್ ಗ್ಯಾಪಲ್ಲಿದ್ದೆ ಅಂತ. ಗ್ಯಾಪಲ್ಲಿದ್ದರು ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ, ಆಪ್ರೇಷನ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ. ಅವ್ರು ಮಾತಾಡ್ಬೇಕಾದ್ರೆ ನಂಗೆ ಅಲ್ಲಿ ಕಣ್ಣಲ್ಲಿ ನೀರು ಬಂತು. ಏನಂದರೆ ನಾನು ಅವರನ್ನು ಕಳ್ಕೊಂಡೆ, ಅಂದರೆ ಬೆಡ್ಡಲ್ಲಿ ಅವ್ರು ಇಲ್ಲ ಅನ್ನೋ ಸಿಚುವೇಶನಲ್ಲಿ ಹೋಗಿ ನೋಡಿದ್ದು ವಸಂತ್ ಮಾಸ್ಟರ್ನ. ಬನ್ನಿ ಮಾಸ್ಟರ್, ಒಂದು ಪ್ಲೀಸ್ ಬನ್ನಿ. ನಂದು ಅವ್ರದ್ದು ಒಂದು 15 ವರ್ಷದ ಹಿಂದಿಂದ ಫ್ರೆಂಡ್ಶಿಪ್ಪು. ಯಾಕೆ ನನಗೆ ಅಷ್ಟು ಎಮೋಷನ್ ಅವ್ರು ಬರೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, 6 ಇಯರ್ ಅವ್ರು ಗ್ಯಾಪ್ ತೊಗೊಂಡಿದ್ರು, ಬೇರೆ ಯಾವ ಮೂವಿನೂ ಮಾಡಿರಲಿಲ್ಲ. ಆಮೇಲೆ ಅವ್ರನ್ನ ನಾನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ನಂಗೆ ನ್ಯೂಸು ಬಂತು, ಅವರು ಇಲ್ಲ ನೋ ಮೋರ್ ಅಂತಾನು ಬಂತು ಹಾಸ್ಪಿಟ್ಲಲ್ಲಿ ಇರೋವಾಗ. ಅವಾಗ ನಮಗೆ ಆಗಿರೋ ದುಃಖ ತುಂಬ, ಅಂದರೆ ಆ ದುಃಖ ತಡ್ಕೊಳಕ್ಕಾಗದೇ ಇರೋ ದುಃಖ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮಾಸ್ಟರ್ ನೀವು ಕಾರ್ಡು ರಿಟರ್ನ್ ತಗೊಳ್ಳಿ, ನಂದು ಎಲ್ಲ ಸಾಂಗ್ ನೀವೇ ಮಾಡಬೇಕು, ನಂಗೆ ನೀವೇ ಬೇಕು ಅಂತ ಹೇಳ್ಬಿಟ್ಟು 10 ವರ್ಷದ ಹಿಂದೆನೇ ಡಿಸೈಡ್ ಆಗಿರೋದು ಇವರೇ ಕೊರಿಯೋಗ್ರಾಫರ್ ಅಂತ. ಹಾಗಾಗಿ ಥ್ಯಾಂಕ್ ಯು ಮಾಸ್ಟರ್. ನಾನು ಅಷ್ಟು ನಂಬಿಕೆ ಇಟ್ಟು ನಿಮ್ಮ ಕಡೆ ಸಾಂಗ್ ಮಾಡಿಸಿರೋದಕ್ಕೆ, ಆ ನಂಬಿಕೆಗೆ 1000 ಪಟ್ಟು ಬೆಟರ್ಮೆಂಟ್ ನನಗೆ ಕೊಟ್ಟಿದ್ದೀರ ಸಾಂಗ್. ಇನ್ನು ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರಿಗೆ ಬೆಂಗಳೂರಿಗೆ ಬಂದಾಗ ನಾನು ಆ್ಯಕ್ಚುಲಿ ನನಗೆ ಒಂದು 6 ಇಯರ್ ಬ್ಯಾಕ್ ಸಿಕ್ಕಿದ್ರು. ಒಂದು ಮೂವಿ ಮಾಡಬೇಕು ಈ ಥರ ಇದೆ ಅಂತ ಹೇಳಿದಾಗ ಅವರು ಯುವನ್ ಶಂಕರ್ ಸರ್ ಹತ್ರ ವರ್ಕ್ ಮಾಡ್ತಾಯಿದ್ರು. ನಾನು ಚೆನ್ನೈಗೆ ಯಾವುದೋ ಕೆಲಸದ ಮೇಲೆ ಹೋದಾಗ
ಅವ್ರು ಕನ್ನಡ ಬರಲ್ಲ, ನಮಗೂ ತಮಿಳು ಬರಲ್ಲ, ಬಟ್ ಮ್ಯೂಸಿಕ್ ಚೆನ್ನಾಗಿದೆ, ಹೇಗೆ ಇವ್ರನ್ನ ಹೇಗೆ ಕ್ಯಾಚ್ ಮಾಡೋದು ಅಂತ. ಸರಿ ಆಯಿತು, ಮೆಸೇಜಲ್ಲೇ ಕ್ಯಾಚ್ ಮಾಡ್ತಾ ಇದ್ವಿ. ಬೆಂಗಳೂರಿಗೆ ಬನ್ನಿ, ಲಾಸ್ಟ್ ನಾವು ಇಲ್ಲಿ ನಮ್ಮ ಮೂವಿಗೆ ಮ್ಯೂಸಿಕ್ ಮಾಡೋಕ್ಕೆ ಬೆಂಗಳೂರಿಗೆ ಬಂದಾಗ ಅವ್ರು ಕನ್ನಡ ಬರಲ್ಲ, ನನಗೆ ತಮಿಳು ಬರಲ್ಲ. ಅದೇನಾಯ್ತಂದ್ರೆ 1 ಮಂತಲ್ಲಿ ಅವ್ರು ಕನ್ನಡ ಕಲ್ತ್ಕೊಂಡ್ರು, 1.5 ಮಂತಲ್ಲಿ ನಾನು ತಮಿಳು ಕಲ್ತ್ಕೊಂಡು 2 ಮ್ಯಾಚ್ ಆಯಿತು, ಚೆನ್ನಾಗಿ ಮಾಡಿದ್ರು. ಈ ಸಾಂಗು ಉತ್ತರ ಕರ್ನಾಟಕ, ವಿಶೇಷ ಏನಂದ್ರೆ ಉತ್ತರ ಕರ್ನಾಟಕ ಶೈಲಿ ಲಿರಿಕ್ಸ್ಗೆ ನನಗೆ ಮಾಮೂಲಾಗಿ ಉತ್ತರ ಕರ್ನಾಟಕ ಸಾಂಗ್ಗಳು ಬರ್ತಾ ಇರ್ತವೆ. ನನಗೆ ಈ ಥರದ ಮ್ಯೂಸಿಕ್ ಬೇಡ, ಅರೇಬಿಕ್ ಕುತ್ತು ಆ ಥರ ಬೇರೆ ಒಂದು ಸ್ಟೈಲಲ್ಲಿ, ತಮಿಳ್ ಸ್ಟೈಲಲ್ಲಿ ಏನಾದರೂ ಮ್ಯೂಸಿಕ್ ಮಾಡಿ ನಿಮ್ಗೆ ಕೊಡೋಕ್ಕಾಗುತ್ತಾ ಅಂತ ಕೇಳಿದಾಗ ಇಲ್ಲ ಬ್ರೋ ಮಾಡೋಣ, ಈ ಥರ ತಮಿಳ್ ಸ್ಟೈಲಲ್ಲಿ ಅರೇಬಿಕ್ ಕುತ್ತು ಸ್ಟೈಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಅಂದರೆ ಎಲ್ಲವೂ ಇವಾಗ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ದು ಜಾನಪದ ಅಂದಾಗ ಅಲ್ಲಿಯ ಮ್ಯೂಸಿಕ್ ಶೈಲಿ ಇರುತ್ತೆ, ನಾರ್ತ್ ಕರ್ನಾಟಕ ಶೈಲಿದು. ಬಟ್ ಇದು ಒಂಥರ ಅರೇಬಿಕ್ ಕುತ್ತು ತಮಿಳ್ ಸ್ಟೈಲಲ್ಲಿ ಈ ಸಾಂಗ್ ಕ್ರಿಯೇಟ್ ಆಗೋಕ್ಕೆ ಒಂದು ಇದಾಯಿತು. ಅವರ ಕಾಂಬಿನೇಷನ್ ಇನ್ಸ್ಪೈರ್ ಆಯಿತು, ಇದಾಯಿತು. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು, ನಮ್ಮ ಮೂವಿಲಿ ಎಲ್ಲರೂ ಸಾಂಗಲ್ಲಿ ಫೈಟ್ ಮಾಸ್ಟರ್ ನೇಮ್ ಯಾಕೆ ಬಂತು ಅಂತ ಬಿಗಿನಿಂಗ್ ಯಾರೋ ಅನ್ಕೊಂಡಿರ್ಬೋದು. ಇದೊಂದು ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಟ್ರೈ ಮಾಡೋಣ. ಯಾಕೆಂದ್ರೆ ನನ್ನ ಸಾಂಗ್ ಬಂದ್ಬಿಟ್ಟು ಪಕ್ಕ ಏನಂದ್ರೆ ಲವ್ ಸಬ್ಜೆಕ್ಟ್ ಇರೋ ಥರ ಸಾಂಗ್ ಇದೆ. ಈ ಸಾಂಗ್ ನಂಗೆ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ಅದ್ರ ಜೊತೆಗೆ ನಂದು ಮಾಸ್ ಸಿನಿಮಾ ಅನ್ನೋದನ್ನ ಹೇಗೆ ತಲುಪಿಸೋದು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡಿದಾಗ ಓಕೆ ಏನು ಮಾಡೋದು ಅಂದಾಗ ಇದೊಂಥರ ಎಂಡಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ನ ಒಂದು 10 ಸೆಕೆಂಡ್ 20 ಸೆಕೆಂಡ್ ಇಟ್ಟರೆ ಒಂಥರ ವಿಶೇಷವಾಗಿರುತ್ತೆ, ಹೊಸದಾಗಿರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಎರಡನ್ನೂ ಒಟ್ಟಿಗೆ ಸಾಂಗ್ ಜೊತೆಗೆ ನಮ್ಮ ಪಕ್ಕ ಮಾಸ್ ಲವ್ ಸ್ಟೋರಿ ಅನ್ನೋದನ್ನ ತಲುಪಿಸೋಗೋಸ್ಕರ ಈ ಥರ ಒಂದು ಕಂಟೆಂಟ್ನ ಎಂಡಲ್ಲಿ ಇಟ್ಟಿರೋದು. ಹಾಗೆ ಫೈಟ್ ಮಾಸ್ಟರ್ ಆಯಿತು. ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಕ್ಯಾಮ್ರಾಮನ್ನು ಮನುರಾಜ್ ಅಂತ, ಅವ್ರು ಬಂದಿಲ್ಲ, ಸ್ವಲ್ಪ ಹೊರಗಡೆ ಇರೋದ್ರಿಂದ ಮನುರಾಜ್ DB ಹಳ್ಳಿ ಅಂತ. ಮೇಡಮ್ ಹೇಳಿದ್ರು ಆಗಲೇ KGF ಸಲಾರ್ಗೆ ವರ್ಕ್ ಮಾಡಿದಾರಂತ. KGF ಸಲಾರ್ಗೆ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಭುವನ್ ಗೌಡ ಸರ್ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆವಾಗ ನಾನು ಅವ್ರನ್ನ ನೋಡಿ ಈ ನಮ್ಮ ಸಿನಿಮಾಗೆ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಕರೆದು ವರ್ಕ್ ಮಾಡಿಸ್ಕೊಂಡಿರೋದು. ಅಂದರೆ ಅಷ್ಟು ಚೆನ್ನಾಗಿದೆ ಫೈಟ್ ಸೀಕ್ವೆನ್ಸು. ಹಾಗೇನೆ ಅಂದರೆ ಫೈಟ್ ಸೀಕ್ವೆನ್ಸ್ ಇದೆ ಅಷ್ಟೇ ಸಾಕು ಅದ್ರ ಬಗ್ಗೆ. ಬಟ್ ಸಾಂಗ್ನ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಇನ್ನೂ 5 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. 5 ಸಾಂಗನ್ನು ಅಷ್ಟು ಅದ್ಭುತವಾಗಿ ತೆಗೆದಿದ್ದೀವಿ. ಆಮೇಲೆ ಒಂದು ಸಾಂಗು ಇದು ರಾಮ್ ಸೇತು, ನಮ್ಮ ಇದು ಧನುಷ್ ಕೋಡಿಯಲ್ಲಿ ಶೂಟ್ ಮಾಡಿದ್ದೀವಿ. ಆ ಸಾಂಗ್ ಬಂದಾಗ ನಿಮಗೆ ಅಪ್ಪು ಸರ್ದು ಬಾರೆ ಕಲ್ಯಾಣ ಮಂಟಪಕ್ಕೆ ಇದೆಯಲ್ಲ, ಆ ರೇಂಜಿನ ಹಿಟ್ ಆಗೋ ಥರದ ಸಾಂಗ್ ಅದು. ಬಾರೆ ಅಂತಾನೆ ಶುರುವಾಗುತ್ತೆ. ಅಷ್ಟು ಅದ್ಭುತವಾಗಿ ಬಂದಿದೆ ಆ ಹಾಡು. ಅದು ಕೂಡ ಹತ್ತಿರದಲ್ಲೇ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಂದು 15 ಡೇಸ್ ಆಫ್ಟರ್ ಇನ್ನೊಂದು ಸಾಂಗು, ಅದ್ರ 10 ಡೇಸ್ಗೆ ಒಂದು ಟ್ರೈಲರು. ಇನ್ನೊಂದು ಶ್ರುತಿ ಮೇಡಮ್, ರವಿಶಂಕರ್ ಸರ್, ಪ್ರಮೋದ್ ಶೆಟ್ರು ಇವರೆಲ್ಲ ಮಾಡಿದ್ದಾರೆ. ಈ ಸಾಂಗ್ ಯಾಕೆ ಅವ್ರು ಬಂದಿಲ್ಲ ಅಂತಂದರೆ ವಿಶೇಷವಾಗಿ ನನಗೆ ಟ್ರೈಲರ್ ಕರ್ಸ್ಕೊಂಡು ಅವ್ರಿಗೆ ಆದಂಥ ಒಂದು ವಿಶೇಷವಾದ ಲುಕ್ ಕೊಟ್ಟಿದ್ದೀನಿ. ಎಲ್ಲರೂ ಏನಂದರೆ ಎಲ್ಲ ಸಿನಿಮಾದಲ್ಲಿ ರವಿಶಂಕರ್ ಸರ್, ಶ್ರುತಿ ಮೇಡಮು, ಪ್ರಮೋದ್ ಶೆಟ್ರು ಮಾಡಿದ್ದಾರೆ. ಒಂದು ಮಾತು ಹೇಳ್ತೀನಿ, ರವಿಶಂಕರ್ ಸರ್ ಇಲ್ಲಿವರೆಗೂ ಯಾವುದೇ ಆ ಥರದ್ದು ಗೆಟಪ್ ಮಾಡಿಲ್ಲ. ಆ ಥರದ್ದೊಂದು ಬೇರೆ ಥರ ಇದೆ ಇನ್ನೂ ಚೆನ್ನಾಗಿ, ಈ ಥರದ ಗೆಟಪ್ ಅಲ್ಲಿ ಇಲ್ಲ. ಪ್ರಮೋದ್ ಶೆಟ್ರು ಅಷ್ಟೇ, ಅವರು ಕೂಡ ಎಲ್ಲ ಥರದ್ದು ಪೊಲೀಸು ಇನ್ನೊಂದು ಎಲ್ಲವೂ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಶೈಲಿದು ವಿಶೇಷವಾದ ಗೆಟಪ್ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ನಮ್ಮ ಸಿನಿಮಾದಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗೂ ಒಂದೊಂದು ಗೆಟಪ್ಪು, ಆ ಕ್ಯಾರೆಕ್ಟರ್ ಯಾಕೆ ಬರುತ್ತೆ ಯಾಕೆ ಹೋಗುತ್ತೆ ಅದಕ್ಕೊಂದು ಎಂಡು ನೀಟಾಗಿರೋ ಒಂದು ಕಥೆನ ಮಾಡಿದ್ದೀವಿ. ಆಮೇಲೆ ಆಗ್ಲೇ ಅವರು ಹೀರೋಯಿನ್ ಬಗ್ಗೆ ಕೇಳಿದ್ರಿ, ಅವ್ರ ಸ್ಟೋರಿ ಹೇಗಿದೆ ಅಂತ ನಾನು ಹೇಳ್ತೀನಿ. ಹೀರೋ ಬಂದ್ಬಿಟ್ಟು ಒಬ್ಬ ಪಕ್ಕ ಮಿಡ್ಲ್ ಕ್ಲಾಸ್, ಅಂದ್ರೆ ಅನಾಥ ಹುಡುಗ, ಅವನು ಸ್ಲಮ್ಮಲ್ಲಿ ವಾಸ ಮಾಡ್ತಿರ್ತಾನೆ. ಆ ಕ್ಯಾರೆಕ್ಟರೈಸೇಷನ್ ಏನಂದ್ರೆ ಸ್ಲಮ್ಮಲ್ಲಿ ಇದ್ಕೊಂಡ್ಬಿಟ್ಟು ಚೆನ್ನಾಗಿ ಓದಿ, ಅಂದ್ರೆ ನಾವು ಹೇಳ್ತೀವಿ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಎಲ್ಲರೂ ಹೇಳ್ತಾರೆ. ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಸರ್ ಬರೀ ಹೇಳಿದ್ರೆ ಸಾಲಲ್ಲ, ಅದು ಎಜುಕೇಶನ್ ಅನ್ನೋ ಒಂದು ಬಾಣ ಅಂತ ಹೇಳ್ತೀವಲ್ಲ, ಅದರಿಂದ ಮಾತ್ರ ಚೇಂಜ್ ಆಗಕ್ಕೆ ಸಾಧ್ಯ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ಹೇಳಿದ್ದೀವಿ. ಅಂದ್ರೆ ಆ ಥರ ಒಂದು IAS IPS ಆಗಬೇಕು ಅಂತ ಕನಸು ಕಟ್ಕೊಂಡು ಸ್ಲಮ್ಮಲ್ಲಿ ದುಡ್ಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಓದಕ್ಕೋಸ್ಕರನೇ ಚೆನ್ನಾಗಿ ಓದಿ ಒಂದೇನೋ ಆಗ್ಬೇಕು ಅನ್ನೋಂಥ ಬದುಕ್ತಾ ಇರೋ ಕ್ಯಾರೆಕ್ಟ್ರು ನಮ್ಮ ಹೀರೋ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟರ್ಗೆ ಏನಾಗುತ್ತಂದ್ರೆ ಬೈ ಮಿಸ್ಟೇಕ್ ಆಗಿ ಯಂಗ್ ಏಜ್ ಹೇಗಂದ್ರೆ
ಸ್ಕೂಲ್ ನೀವು ನೋಡಿದ್ರಿ ಸ್ಕೂಲ್ ಟೈಮಲ್ಲಿ ಆ ಏಜು ಚಲ್ಚಲಾಗಿ ಆಡೋ ಏಜು, ಆ ಹುಡುಗಿಗೆ ಏನೋ ಇಷ್ಟ ಆಗುತ್ತೆ, ಆ ಹುಡುಗಿ ನೋಡಿದ್ರೆ ಏನೋ ಅವ್ರ ಮನೆಯಲ್ಲಿ ಇಷ್ಟ ಆಗಲ್ಲ, ಲವ್ ಆಗುತ್ತೆ. ಆ ಲವ್ ಆಗಿ ಒಂದು 10 ಅಂದರೆ ಇವಾಗ ಏನೋ ವಿಶೇಷವಾಗಿ ಹೇಳ್ತಾರೆ, ಆ ಶಬ್ದದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಜಂಜಿ ಕಿಡ್ಸೋ ಏನೋ ಜಂಜಿ ಲವ್ಸ್ ಏನೋ ಹೇಳ್ತಾರಲ್ಲ, ಜಂಜಿ ಲವ್ಸ್, ಆ ಥರ ಆ ಏಜು ಅದು ಒಂದು ಸೆಕೆಂಡ್ಗೆ ನಂಗೆ ಇದು ಬೇಕು, ಅವ್ನು ಬೇಕು, ಇಷ್ಟ, ಆ ಥರ. ಹಾಗೆ ಆ ಸ್ಕೂಲ್ ಲವ್ ಸ್ಟೋರಿನೂ ಇದೆ, ಕಾಲೇಜ್ ಲವ್ ಸ್ಟೋರಿನೂ ಇದೆ, ಜೊತೆಗೆ 30 years ಬ್ಯಾಕ್ ಅಂಡರ್ ವರ್ಲ್ಡ್ ಸ್ಟೋರಿನೂ ಇದೆ. 30 years ಬ್ಯಾಕ್ ಒಂದು ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿನ ತೊಗೊಂಡು ಬಂದ್ಬಿಟ್ಟು ಈ ಲವ್ ಸ್ಟೋರಿಗೆ ಕನೆಕ್ಟ್ ಮಾಡಿ ಫೈನಲಲ್ಲಿ ರವಿಶಂಕರ್ ಸರ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಪ್ರಮೋದ್ ಶೆಟ್ಟರ್ ಇರ್ಬೋದು, ಇವೆಲ್ಲ ಕ್ಯಾರೆಕ್ಟರ್ಗೂ ಒಂದು ಕಂಪ್ಲೀಟ್ ಆಗಿರೋ ಒಂದು ಅರ್ಥನ ಬರುತ್ತೆ. ಸುಮ್ಮನೆ ಅವ್ರು ಯಾಕೆ ಬಂದರು, ಇವ್ರು ಯಾಕೆ ಹೋದ್ರು, ಇದ್ಯಾಕೆ ಬಂತು, ಎಲ್ಲೋ ಬಂದರು, ಅವ್ರು ಬೇಕಿತ್ತು, ರವಿಶಂಕರ್ ಸರ್ ಡೇಟ್ ಇದೆ ಯೂಸ್ ಮಾಡ್ಕೊಂಡಿದ್ದು, ಆ ಥರ ಇಲ್ಲ ಸರ್. ಪರ್ಫೆಕ್ಟ್ ಆಗಿ ಆ ಕ್ಯಾರೆಕ್ಟರ್ ಯಾಕೆ ಬರುತ್ತೆ, ಯಾಕೆ ಹೋಗುತ್ತೆ, ಅದ್ರ ಹಿನ್ನೆಲೆ ಏನು, ಅದ್ರ ಕೆಲಸ ಏನು, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ ನೀಟಾಗಿ ಎಕ್ಸ್ಪ್ಲನೇಷನ್ ಇದೆ ಇಡೀ ಸಿನಿಮಾದಲ್ಲಿ.